ನಿಮ್ಮಂತ್ಯ ನೋಡುವವರೆಗೂ ನಾನು ಸಾಯೋದಿಲ್ಲ. ಬಿಜೆಪಿಗೆ ಬಂಗಾಳದ ಮಾಜಿ ಸಿಎಂ ಮಮತಾ ಬ್ಯಾನರ್ಜಿ ತಿರುಗೇಟ್ ಕೊಟ್ಟಿರೋದು ನಿಮ್ಮ ಎಂಡ್. ಇದನ್ನು ನೋಡೋವರೆಗೂ ಅಂತೂ ನಾನು ಸಾಯಲ್ಲ ಅಂತೇಳಿ ಮಮತಾ ಬ್ಯಾನರ್ಜಿ ಮಾತಾಡಿದ್ದಾರೆ. ನನಗೆ ಹೃದಯಾಘಾತ ಆಗಲಿ ಅಂಥೇಳಿ ಬಿಜೆಪಿ ಬಯಸ್ತಾ ಇದೆ, ಆದರೆ ಅವರ ಅಂತ್ಯ ನೋಡೋವರೆಗೂ ಅಂತೂ ನಾನು ಬದುಕಿರ್ತೀನಿ. ನನಗೆ ಹಾರ್ಟ್ ಅಟ್ಯಾಕ್ ಆಗಿಬಿಡಲಿ ಅಂತ ಬಿಜೆಪಿ ಬಯಸ್ತಾ ಇದೆ, ಆದರೆ ಅವರ ಎಂಡ್ ನೋಡೋವರೆಗೂ ನಾನಂತೂ ಬದುಕಿರ್ತೀನಿ. ಈ ದ್ರೋಹಿಗಳ ಪರವಾಗಿ ಬಂಗಾಳ ಜನತೆಯಲ್ಲಿ ಕ್ಷಮೆ ಕೇಳ್ತೀನಿ. ನಾನು ರಾಜಕೀಯ ಉಳಿವಿಗಾಗಿ ಎಂದಿಗೂ ನನ್ನ ವಿವೇಕವನ್ನು ಮಾರಿಕೊಂಡಿಲ್ಲ. ನಾನು ಪಕ್ಷ ಬಿಟ್ಟು ಹೋಗುವವರು ಹೋಗಬಹುದು ಅಂತ ಮಮತಾ ಬ್ಯಾನರ್ಜಿ ಮಾತಾಡಿದ್ದಾರೆ. ತಮ್ಮ ಸೋದರಳಿಯ ಅಭಿಷೇಕ್ ಬ್ಯಾನರ್ಜಿ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಅಭಿಷೇಕ್ ಬ್ಯಾನರ್ಜಿಯನ್ನು ಬಲವಾಗಿ ಸಮರ್ಥನೆ ಮಾಡಿಕೊಂಡಿದ್ದಾರೆ ಮಮತಾ. ಪಕ್ಷಾಂತರ ಮಾಡಿದ ನಾಯಕರನ್ನು ದ್ರೋಹಿಗಳು ಅಂಥೇಳಿ ಕಿಡಿಕಾರಿದ್ದಾರೆ মমতা ব্যানার্জি। আজকে আমাদের জোর করে হারানো হয়েছে, একদিন না একদিন তো সব প্রমাণ হবে, প্রমাণ হতে শুরু হয়েছে। এবং সমস্ত এজেন্সি, সেন্ট্রাল ফোর্স, আমি জানি না কোনোদিন না কোনোদিন তো এরা দিল্লি থেকে পাওয়ার থেকেও চলে যাবে। যেদিন দিল্লি থেকে পাওয়ার থেকে চলে যাবে সেদিন মনে রাখবেন ভয় ইন হয়ে যাবে। আজকে আমাদের জোর করে হারানো হয়েছে, একদিন না একদিন তো সব প্রমাণ হবে, প্রমাণ হতে শুরু হয়েছে। এবং সমস্ত এজেন্সি, সেন্ট্রাল ফোর্স, আমি জানি না কোনোদিন না কোনোদিন তো এরা দিল্লি থেকে পাওয়ার থেকেও চলে যাবে। যেদিন দিল্লি থেকে পাওয়ার থেকে চলে যাবে সেদিন মনে রাখবেন